ಇವೆಲ್ಲರನ್ನೂ ಸೇರಿಮ ಡೈರೆಕ್ಟ್ರು ಅಂದರೆ ಇವ್ರ ಭಾಷೆ ತೆಲುಗು ಆಗಿದ್ರು ಕೂಡ ಇವರು ಕನ್ನಡದಲ್ಲಿ ಮಾಡಿದ್ರು ಕೂಡ ಕನ್ನಡ ಮತ್ತು ತೆಲುಗುನ ಅಷ್ಟೇ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡ್ತಾ ಎರಡರಲ್ಲೂ ಸಿನಿಮಾನ ಗೆಲ್ಲಿಸೋದು ದೊಡ್ಡ ವಿಷಯ. ಸಿನಿಮಾ ಆಲ್ರೆಡಿ ನನ್ನ ಪ್ರಕಾರ ಸಿನಿಮಾ ಗೆದ್ದಿದೆ. ಈಗ ಗೆಲ್ಲಿಸ್ಬೇಕಾಗಿರೋದು ಥಿಯೇಟ್ರ್ನವರು, ಸೊ ಹಂಗಾಗಿ ಆ ವಿಷಯದಲ್ಲಿ ನಾನು ಖಂಡಿತವಾಗ್ಲೂ ಜೊತೆಲಿ ಇರ್ತೀನಿ, ನಿಮ್ಮ ಜೊತೆಯಲ್ಲಿ. ಅಂಥ ಸಮಯ ಬಂದರೆ ನಾವೆಲ್ಲರೂ ಹೋಗೋಣ, ಎಲ್ಲರೂ ಕೇಳೋಣ, ತಪ್ಪಿಲ್ಲ. ಹೊಸಬರಲ್ವಾ, ಕೇಳೋಣ ಸರ್, ಈ ಥಿಯೇಟ್ರ್ ಕೊಡಿ, ಆ ಥಿಯೇಟ್ರ್ ಕೊಡಿ ಅಂತ ಕೇಳೋಣ. ನಿಮಗೆ ಗೊತ್ತಾಗತ್ತೆ ಇವಾಗ ಏನೇನು. ಇಲ್ಲ, ನನಗೆ ಅದೇ ಬೇಜಾರು. ಅಂದರೆ ಎಷ್ಟೋ ಟ್ಯಾಲೆಂಟ್ಸು ಇವತ್ತು ಈ ಥರ. ನಾನು ನೆಕ್ಸ್ಟ್ ಇದರಲ್ಲಿ ಮಾತಾಡ್ತೀನಿ, ಇದೇ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಖಂಡಿತವಾಗ್ಲೂ. ಆಗಲಿ, ಅವ್ರದ್ದು ಏನೇನಾಗುತ್ತೋ ನೋಡೋಣ. ಪಾಪ ನಾವು ಅವೆಲ್ಲ ಜೊತೆಲಿ ನಿಂತ್ಕೊಂಡು ವಿಲ್ ಸಪೋರ್ಟ್ ದೆಮ್ ಅಲ್ಲ. ನಿಮ್ಮ ಸಹಾಯನೂ ತುಂಬ ಇರಲಿ. ಹೊಸಬರು ಅಂತ ಬಂದಾಗ ಥಿಯೇಟ್ರ್ಗಳಿಗೆ ಸಿಗುವಂಥದ್ದು ಒಂದು. ಅದಾದಮೇಲೆ ನನಗೆ ಡೈರೆಕ್ಟ್ರು ಇಬ್ಬರು ಫ್ರೆಂಡ್ಸ್ ಆಗಿ, ಆ ಭಾಷೆ ಬೇರೆ ಬೇರೆ ಆಗಿ, ಇವರ ಎನರ್ಜಿ ಎಲ್ಲರ ಮೇಲೂ ಕಾಣುತ್ತೆ. ಡೈರೆಕ್ಟ್ರ್ ಎನರ್ಜಿ ಎಲ್ಲರ ಮೇಲೂ ಕಾಣುತ್ತೆ. ಯಾಕಂದರೆ ನಿರ್ದೇಶಕ ಇಲ್ಲ ಅಂದರೆ ಇನ್ಯಾರಿಲ್ಲ. ತಾಯಿ ತಂದೆನೇ ಆತ, ತಾಯಿನೂ ಆತನೇ, ತಂದೆನೂ ಆತನೇ. ಸೊ ಹಂಗಾಗಿ ಇಬ್ಬರು ನಿಂತು, ಸ್ಪೆಷಲಿ ಲಾಸ್ಟಲ್ಲಿ ನೀವಿಬ್ಬರು ಪರ್ಫಾರ್ಮ್ ಮಾಡೋವಾಗ ಇವ್ರು ಬಂದಾಗ ನಾನು ಬಾ ಏನಯ್ಯ ಇದು ಅಂದ್ಕೊಂಡು ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಸೊ ನಾನು ಒಂದು ಸಿನಿಮಾನ ಮನಸಾರೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನನಗೊಂದು ಸಾರ್ಥಕತೆ ಇದೆ. ಅಂದರೆ ಹೊಸಬರಿಗೆ ಮತ್ತು ಟ್ಯಾಲೆಂಟೆಡ್ಸ್ಗೆ ಆಲ್ರೆಡಿ ಸಿನಿಮಾ ಅಲ್ಲಿ ಚೆನ್ನಾಗಾಗಿ ಅಲ್ಲಿ ತಿರ್ಗಾ ಅಲ್ಲೊಂದು ಪ್ರೆಸ್ ಮೀಟ್ ಆಗಿ ಅಲ್ಲಿ ತಿರ್ಗಾ ವಾಪಸ್ ಬಂದು ಕನ್ನಡದಲ್ಲಿ ಈಗ ಆಗ್ತಾ ಇದೆ. ಸೊ ತುಂಬ ಸಮಯ ಕಡಿಮೆ ಇದೆ. ಸೊ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ಥರ ಒಂದಷ್ಟು ಸಿನಿಮಾಗಳನ್ನ ನನ್ನ ಬ್ಯಾನರಲ್ಲಿ ಕೂಡ ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಆದಷ್ಟು ಜಲ್ದಿ ಖಂಡಿತವಾಗ್ಲೂ ಅದು ನೀನೇನು ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀನಿ. ನಾನು ಮಾತಾಡಿದೆ ಇವ್ರ ಹತ್ರ, ನಮ್ಮ ಪ್ರವೀಣ್ ಹತ್ರ ಮಾತಾಡಿದ್ದೀನಿ. ಸೊ ಹಂಗಾಗಿ ಎಂಟೈರ್ ಟೀಮ್, ಯಾರನ್ನ ಮರ್ತಿದ್ರೆ ಕ್ಷಮೆ ಇರಲಿ. ಎಂಟೈರ್ ಟೀಮು, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲಿದ್ದಾರೆ? ಬಂದಿಲ್ವಾ? ಓಕೆ, ಮ್ಯೂಸಿಕ್ ಡೈರೆಕ್ಟರ್ಗೆ ತಿಳಿಸೋಣ. ಆಮೇಲೆ ಇನ್ ಕೇಸು ಇವತ್ತು ಏನು ನಾವು ತಾವೆಲ್ಲ ಹೊರಟಿದ್ದೀರಾ, ಥಿಯೇಟರ್ಸ್ ಎಲ್ಲ ಕೇಳೋಣ. ಕೇಳಿ ಹಂಗೇನಾಯಿತು ಅಂದರೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ಕೇಳ್ತಾ ಇರೋಣ, ಪರವಾಗಿಲ್ಲ. ಒಂದೊಂದು ಶೋ ಹಾಕೋರು ಸಾಕು. ಸಿನಿಮಾ ಗೆಲ್ಲಿಸ್ಲೇಬೇಕು ಅಂದರೆ ಗೆಲ್ಲಿಸ್ಲೇ ಹಠ ಮಾಡಲೇಬೇಕಾಗತ್ತೆ ಅಲ್ಲೂರ. ಆಯಿತು, ಹಂಗಿದ್ದಾಗ ಪ್ರೆಸ್ ಮೀಟ್ ಮಾಡೋಣ, ಕೇಳೋಣ, ಸರ್ ನಮ್ಗೆ ಆ ಥಿಯೇಟ್ರ್ ಕೊಡಿ, ಈ ಥಿಯೇಟ್ರ್ ಕೊಡಿ ಅಂತ. ಆಮೇಲೆ ಸೊ ಒಂದಂತೂ ಪ್ರಿಪೇರ್ ಆಗೋಣ. ಯಾವತ್ತು ಸೋಲು ಗೆಲುವನ್ನು ಒಟ್ಟಿಗೆ ತೊಗೋತೀವಿ, ಸಮೂಹಕ್ಕೆ ತೊಗೋತೀವಿ ಅಂತ. ನಾನು ಸುಮಾರು ಜನ ಹೊಸಬ್ರನ್ನ ನಾನು ನೋಡಿದ್ದೀನಿ. ಈ ಸಿನಿಮಾ ಗೆದ್ದಿದೆ, ನಾನು ಗೆದ್ದಿರೋ ಸಿನಿಮಾ ಬಗ್ಗೆ ಮಾತಾಡ್ತಿಲ್ಲ. ಸಿನಿಮಾ ಸೋತಿದ್ರು ನಾವು ಗೆದ್ದಿದ್ದೀವಿ ಸರ್ ಅಂತ ಹಠ ಮಾಡ್ಕೊಂಡು ಕೂತ್ಕೋತಾರೆ ಅವ್ರ ಹತ್ರ. ಪಾಪ ಅವರು ಹೇಳೋಕ್ಕಾಗಲ್ಲ ಅದನ್ನು ಕೆಲವು ಸರ್ತಿ. ಹೇಳ್ತೀವಿ, ಕೇಳಲ್ಲ. ಸೊ ಹಂಗೆ ಈ ಸಿನಿಮಾ, ಈ ಲವ್ ರೆಡ್ಡಿದು ಒಂದು ಬ್ಯೂಟಿಫುಲ್ ಇದನ್ನು ಜರ್ನಿನ ಶುರು ಮಾಡೋಣ. ನಾನು ಇವತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ದುಬೈಗೆ ಹೊರಟಿದ್ದೀನಿ. ದುಬೈಯಲ್ಲಿ ರಿಲೀಸ್ ಮಾಡೋಕ್ಕೆ ಏನೇನು ಸಾಧ್ಯತೆ ಇದೆ ನಾನು ಮಾತಾಡ್ತೀನಿ ಈ ಸಿನಿಮಾ ಬಗ್ಗೆ. ನಾನು ಮಾತಾಡಿ ಅಲ್ಲೇನಿದೆ ಅದ್ರದ್ದು ನೀವು ಅದನ್ನು ನೋಡಿಕೊಂಡ್ರೆ ನಾನು ಅಲ್ಲಿ ಪರಿಚಯ ಮಾಡಿಕೊಡ್ತೀನಿ. ದಯಮಾಡಿ ಅಲ್ಲೂ ಕೂಡ ರಿಲೀಸ್ ಮಾಡಿ. ನಮ್ಮ ಸಿನಿಮಾ, ಕನ್ನಡ ಸಿನಿಮಾಗಳಷ್ಟೇ, ನಾವು ಯಾವಾಗಲೂ ಈ ಥರ ಸುಮಾರು ಕಡೆ ಹಿಂದುಳಿದಿರೋದಕ್ಕೆ ನಮ್ಮದೇ ತಪ್ಪಿದೆ ಸರ್, ನಮ್ಮದೇ ತಪ್ಪುಗಳಿದ್ದಾವೆ. ಅದನ್ನು ತಮ್ಮ ಹತ್ರ ಆದಷ್ಟು ಜಲ್ದಿ ಹಂಚ್ಕೋತೀನಿ, ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ಏನೇನು ಆಗ್ತಿದೆ ಅಂತ. ನನಗೆ ನಿಮ್ಮಿಂದನೂ ಆನ್ಸರ್ ಬೇಕು, ಎಲ್ಲರ ಕಡೆಯಿಂದನೂ ಆನ್ಸರ್ ಬೇಕು. ಖಂಡಿತವಾಗ್ಲೂ ಬರ್ತೀನಿ ನಿಮ್ಮ ಮುಂದೆ. ಸೊ ಒನ್ಸ್ ಅಗೇನ್ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಒಂದು ಜರ್ನಿ ಸ್ಟಾರ್ಟ್ ಮಾಡಿ, ಲೈಕ್ ಲವ್ ರೆಡ್ಡಿ ಅನ್ನೋದನ್ನು ಬ್ಯೂಟಿಫುಲ್ಲಾಗಿ ಎಲ್ಲ ಮೀಡಿಯಲ್ಲಿ ಮತ್ತು ಎಲ್ಲದರಲ್ಲೂ ಸ್ಟಾರ್ಟ್ ಮಾಡಿಕೊಂಡು ಕೊನೆಯವರೆಗೂ ನಾನು ಇರ್ತೀನಿ. ಡೋಂಟ್ ವರಿ. ಒಂದು ತಂಡದ ಜೊತೆ ನಿಂತ್ಕೊಳ್ಳೋದು ಅಂತ ನಾವೇನು ಹೇಳ್ತೀವಲ್ಲ, ಆ್ಯಕ್ಚುಲಿ ಹಾಂ ಹಾಂ ನನಗೆ ಒಂದೇ ಅಯ್ಯೋ ಈ ಲವ್ ರೆಡ್ಡಿ ಸಬ್ಜೆಕ್ಟ್ ನಂಗೆ ಸಿಗಬಾರ್ದಾಗಿತ್ತು, ನನ್ನ ಬ್ಯಾನರ್ಗೆ ಅನ್ನಿಸ್ತು. ಹಾಂ ಸರ್, ಆ ಡಿಸ್ಟ್ರಿಬ್ಯೂಷನ್ದು ಪಾಪ ಅವರೇ ಆದ ಕೆಲವರೆಲ್ಲ ಇದ್ದಾರಲ್ಲ, ಈಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಮಾತಾಡಬೇಕು, ಅದ್ರ ಬಗ್ಗೆನೂ ಮಾತಾಡೋಣ. ಮಾತಾಡಿ ನಮಗೇನು ಸರ್ ಥಿಯೇಟರ್ಸ್ ಕೊಟ್ಟರೆ ಪಾಪ ರಿಲೀಸ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ.
ಇಲ್ಲ 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 ನಮ್ಗೇನು ಸರ್ತಿ ಈಗ ನೋಡಿ, ಈಗ ಸಿನಿಮಾ ಮಾಡಿದ್ದಾರೆ ಹೇಳೋದು ನಾನು. ಫಾರ್ ಎಕ್ಸಾಂಪಲ್ ಈಗ ಥಿಯೇಟ್ರ್ ತೊಗೊಳಕ್ಕೆ ಎಷ್ಟು ಕಷ್ಟ ಇರೋದು ಅದು ಅವ್ರಿಗೆ ಗೊತ್ತು. ಅದಕ್ಕೆ ಸಿನಿಮಾ ಗೆದ್ದಿದೆ, ಅದನ್ನು ಹಾಕೋ ಜಾಗದಲ್ಲಿ ಹಾಕ್ಬೇಕಷ್ಟೇ. ಅದಕ್ಕೆ ಪಾಪ ಏನೇನು ರಾಜಕೀಯ ಮಾಡ್ತಾರೋ ಗೊತ್ತಿಲ್ಲ. ಈಗ ನೋಡೋಣ ಏನೇನು ಮಾಡ್ತಾರೋ ಮಾಡಲಿ. ನಾನು ಬಂದು ಮಾತಾಡ್ತೀನಿ ಆ ವಿಷಯದ ಬಗ್ಗೆ ತಮ್ಮಲ್ಲಿ. ಯಾಕಂದರೆ ಪ್ರತಿ ಸರಿನೂ ಸುಮಾರು ಕಡೆ ಸಿನಿಮಾಗಳು ಸೋತಿರೋದೇ ಅಲ್ಲೇ. ಸಿನಿಮಾಗಳು ನಾನು ಮಾತಾಡ್ತೀನಿ ಅದ್ರ ಬಗ್ಗೆ, ಆದಷ್ಟು ಜಲ್ದಿ ಮಾತಾಡ್ತೀನಿ, ತುಂಬ ಒಳ್ಳೆ ಸಾಕ್ಷಿ ಸಮೇತ ಮಾತಾಡ್ತೀನಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಒಂದು ಫೋಟೋ ಆಪರ್ಚುನಿಟಿ ಸರ್ ಇಡೀ ತಂಡದ ಜೊತೆ. ಪ್ರವೀಣ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಈ ತಂಡದ ಜೊತೆ ಬಹಳ ದೊಡ್ಡ ಬೆಂಬಲವಾಗಿ ನಿಂತಿದ್ದಾರೆ ಕನ್ನಡ ಪಿಕ್ಚರ್ ಪ್ರವೀಣ್ ಅವರು. ಲವ್ ರೆಡ್ಡಿ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರೂ ಬೆಂಬಲ ಇರಲಿ ಅಂತ ಹೇಳ್ತಾ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.